ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ ಸಾಲು ಸಾಲು ಅವಾಂತರ. ರ್ಯಾಪಿಡೋ ನರಕಯಾತನೆ ಬಿಚ್ಚಿಟ್ಟ ಸಾನಿ ಕೃಷ್ಣ. ಬೈಕ್ ಟ್ಯಾಕ್ಸಿಯಿಂದ ಬಿದ್ದು ಗಾಯಗೊಂಡಿರುವಂತಹ ಸಾನಿ ಕೃಷ್ಣ 20 ಲಕ್ಷ ಆಸ್ಪತ್ರೆ ಬಿಲ್, ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ. ಆಸ್ಪತ್ರೆಯಲ್ಲಿ ಸಾನಿ ಕೃಷ್ಣ ಬದುಕಿ ಉಳಿದಿದ್ದೇ ಹೆಚ್ಚು. ಇದು ಸಾನಿ ಕೃಷ್ಣ ಅವರ ಮಾತು. ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ ಯಾವ ರೀತಿ ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದರು. ಇನ್ನು ಗಮನಿಸ್ತಾ ಇದ್ರಿ, ಅಲ್ಲಲ್ಲಿ ಬೈಕ್ಗಳನ್ನು ತಡೆಯುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ರ್ಯಾಪಿಡೋ ಬೈಕ್ ಯಾರು ಓಡಿಸ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಶಾಕ್ ಇದೀಗ. ಕಾರ್ ಮತ್ತು ಆಟೋ ಚಾಲಕರು ಕೂಡ ಸಿಡಿದೆದ್ದಿದ್ದಾರೆ. ಈ ಹಿಂದಿನಿಂದಲೂ ಕೂಡ ಈ ರೀತಿಯ ಒಂದು ಅಪಸ್ವರ ಇದೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ. ಈಗ ಅಂತಿಮವಾಗಿ ಇದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲೇ ಸಂಚಲನವನ್ನ ಸೃಷ್ಟಿಸುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಟೂ ವೀಲರ್ ಅನ್ನ ಪರ್ಸನಲ್ ಯೂಸ್ಗೆ ಅಂತ ತಗೊಳ್ತಾರೆ, ರ್ಯಾಪಿಡೋ ಮಾಡ್ತಿದ್ದಾರೆ. ಇದರಿಂದ ಕಾರ್ ಮತ್ತು ಆಟೋವನ್ನ ಬುಕ್ ಮಾಡುವವರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ನಮ್ಮ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ಮತ್ತೊಂದು ಕಡೆ ಈ ಬೈಕ್ ಟ್ಯಾಕ್ಸಿ ಓಡಿಸುವವರ ವಿಷಯ ಏನಪ್ಪಾ ಅಂದ್ರೆ, ಅವ್ರು ಹೇಳ್ತಾ ಇರೋದು ಆ್ಯಪಲ್ಲೇ ಇದೆ ಆಪ್ಷನ್, ಹಾಗಾಗಿ ನಾವು ಓಡಿಸ್ತಾ ಇದ್ದೀವಿ. ಆ ರೀತಿ ಓಡಿಸಬಾರ್ದು ಅಂತ ಲೀಗಲಿ ಕ್ರಮ ಇದ್ರೆ ಆ್ಯಪ್ನಿಂದ ಅದನ್ನು ತೆಗೆದು ಹಾಕ್ಲಿ, ಯಾರು ಓಡಿಸ್ತಾರೆ ಅನ್ನೋದು ಅವರ ಪ್ರಶ್ನೆ ಕೂಡ ಆಗಿದೆ. ಕಾನೂನಾತ್ಮಕವಾಗಿ ಇದಕ್ಕೆ ಬ್ರೇಕ್ ಹಾಕಬೇಕಾದಂತಹ ಅನಿವಾರ್ಯತೆ ಇದೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬೆಳ್ಳಂಬೆಳಗ್ಗೆ ರಾಜಧಾನಿ ಬೆಂಗಳೂರಿನ RTO ಅಧಿಕಾರಿಗಳು ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡ್ಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ರಾಜಾಜಿನಗರ RTO ಕಚೇರಿಯ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಗಿನಿಂದಲೇ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಅನಧಿಕೃತ ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡ್ಲಿಕ್ಕೆ ಮುಂದಾಗಿರುವಂಥ. ನಾನೇನೀಗ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಬೈಕ್ ಟ್ಯಾಕ್ಸಿಗಳನ್ನು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮತ್ತು ಆಟೋ ಕ್ಯಾಬ್ ಚಾಲಕರೇ ಬುಕ್ಕಿಂಗ್ ಮಾಡಿಕೊಂಡು, ಅಂದರೆ ಪ್ರಯಾಣಿಕರ ರೀತಿಯಲ್ಲಿ ಅವರೇ ಈ ಒಂದು ವಾಹನಗಳನ್ನು ಬುಕ್ಕಿಂಗ್ ಮಾಡಿಕೊಂಡು ಸ್ಥಳಕ್ಕೆ ಕರ್ಕೊಂಡ್ಬಂದು ವಾಹನಗಳನ್ನು ಸೀಸ್ ಮಾಡ್ತಾರೆ ಅಂತ. ಅಂದರೆ ಈಗಾಗಲೇ ಕ್ಯಾಬು ಮತ್ತು ಆಟೋ ಚಾಲಕರು ಇವತ್ತು ಬೆಳಗ್ಗೆ ಸಾರಿಗೆ ಇಲಾಖೆಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಮುತ್ತಿಗೆ ಹಾಕಲಿಕ್ಕೆ ಎಲ್ಲ ತರಹದ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ಸಾರಿಗೆ ಇಲಾಖೆ ಇವತ್ತು ಬೆಳಗಿನಿಂದಲೇ ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಲಿಕ್ಕೆ ಮುಂದಾಗಿರುವಂತಂದ್ರೆ, ಆಟೋ ಕ್ಯಾಬ್ ಚಾಲಕರ ಪ್ರಮುಖವಾದಂತಹ ಬೇಡಿಕೆ ಅಂದರೆ ಎರಡು. ಒಂದು, ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಬೇಕು ಅನ್ನೋಂಥದ್ದು ಒಂದು. ಎರಡನೇದು, ಒನ್ ಸಿಟಿ ಒನ್ ಫೇರ್, ಅಂದರೆ ಓಲಾ ಊಬರ್ ಅಗ್ರಿಗೇಟರ್ ಕಂಪನಿಗಳೇನಿದ್ದಾವೆ, ಒನ್ ಸಿಟಿ ಒನ್ ಫೇರನ್ನು ಇನ್ನೂ ಕೂಡ ಜಾರಿ ಮಾಡಿಲ್ಲ. ಅವೆರಡೂ ಬೇಡಿಕೆಗಳು ಕೂಡ ಈಡೇರಬೇಕು ಅಂತೇಳಿ ಪಟ್ಟನ್ನು ಹಿಡಿದಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಜಧಾನಿ ಬೆಂಗಳೂರಿನ 11 RTO ಕಚೇರಿಗಳಲ್ಲೂ ಕೂಡ ಬೈಕ್ಗಳನ್ನು ಸೀಸ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸದ್ಯ ರಾಜಾಜಿನಗರ RTO 1ರಲ್ಲೇ ಈಗ 30ಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿಗಳನ್ನು ಈಗಾಗಲೇ ಸೀಸ್ ಮಾಡಿರುವಂಥದ್ದು ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಕೆಲವೊಂದಷ್ಟು ಜನ TV9 ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಬೈಕ್ ಟ್ಯಾಕ್ಸಿಯ ಹುಡುಗರು ಹೇಳ್ತಾ ಇರುವಂಥದ್ದು, ನಮಗೆ ಈ ಬಗ್ಗೆ ಗೊತ್ತಿರಲಿಲ್ಲ, ನಮಗೆ ಸಾರಿಗೆ ಇಲಾಖೆ ಅಧಿಕಾರಿಗಳೇನಾದರೂ ಇದು ಇಲ್ಲಿಗಲ್ ಅಂತ ಹೇಳಿದರೆ ನಾವು ಇದನ್ನು ಓಡಿಸ್ತಾ ಇರಲಿಲ್ಲ, ಕಂಪನಿಯವರು ಕೂಡ ನಮಗೆ ಈ ಬಗ್ಗೆ ಯಾವುದೇ ಥರವಾದಂತಹ ಮಾಹಿತಿಯನ್ನು ಕೊಟ್ಟಿರಲಿಲ್ಲ, ಹಾಗಾಗಿ ನಾವು ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾ ಇದ್ವಿ. ಸದ್ಯ ಈಗ RTO ಅಧಿಕಾರಿಗಳು ನಮ್ಮ ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಏನು ಕ್ರಮ ಕೈಗೊಳ್ತಾರೆ ಅನ್ನೋಂಥದ್ದನ್ನು ಇನ್ನೂ ಹೇಳಿಲ್ಲ. ಅಂತಂದರೆ RTO ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು RC ಮತ್ತು DL ಕ್ಯಾನ್ಸಲ್ ಮಾಡ್ತೀವಿ, ವಾಹನಗಳನ್ನು ಸೀಸ್ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.